وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಈ ಸತ್ಕರ್ಮ ಮಾಡಿದರೆ ಸಿಗುವ ಪ್ರತಿಫಲ ಭಯಂಕರ. ಆದರೆ ಇದನ್ನು ಮಾಡುವವರು ಅತೀ ವಿರಳ. ಎಲ್ಲರೂ ಕೂಡ ಈ ಒಂದು ಸತ್ಕರ್ಮವನ್ನು ಮಾಡಲ್ಲ. ಆದರೆ ಇದಕ್ಕೆ ಪ್ರತಿಫಲ ಭಯಂಕರವಾದಂತಹ ಪ್ರತಿಫಲವಿದೆ. ಹಾಗಾದರೆ ಅಂತಹ ಒಂದು ಸತ್ಕರ್ಮ ಯಾವುದು? ನಾವು ಕೂಡ ಆ ಸತ್ಕರ್ಮವನ್ನು ಮಾಡುತ್ತೇವೋ ಇಲ್ಲವೋ ಎಂಬುದನ್ನು ನೋಡೋಣ. ಇಮಾಮ್ ಬೈಹಕಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅನಸ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಸ್ವಂತು ಹಿಕ್ಮತುನ್, ಮೌನ ಎಂಬುದು ಹಿಕ್ಮತ್ ಆಗಿದೆ. ಹಿಕ್ಮತ್ ಅಂದರೆ ಯಾವುದು ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಅದನ್ನು ಮಾಡುವುದು, ಯಾವುದು ಯಾವ ಸಂದರ್ಭದಲ್ಲಿ ಮಾಡಬಾರದು ಆ ಸಂದರ್ಭದಲ್ಲಿ ಮಾಡದೇ ಇರುವುದು, ಅದಕ್ಕೆ ಹಿಕ್ಮತ್ ಅಂತ ಹೇಳ್ತೇವೆ. ಆದ್ದರಿಂದ ಮೌನ ಎಂಬುದು ಹಿಕ್ಮತ್ ಆಗಿದೆ. ಅದನ್ನು ಯಾವಾಗ ಉಪಯೋಗಿಸಬೇಕೋ ಆ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಬೇಕು, ಯಾವಾಗ ಮಾತನಾಡಬೇಕೋ ಆ ಸಂದರ್ಭದಲ್ಲಿ ಮಾತನಾಡಬೇಕು. ಈ ರೀತಿ ಮೌನವನ್ನು ಹಿಕ್ಮತ್ತಾಗಿ ನೀವು ಕಂಡರೆ ವ ಕಲೀಲು ಫಾಯಿಲುಹು, ಅದನ್ನು ಕಾಣುವವರು ಅತಿ ವಿರಳ, ಯಾರೂ ಕೂಡ ಅದನ್ನು ಮಾಡಲ್ಲ. ನಾವು ನಮ್ಮ ಜೀವನವನ್ನು ತೆಗೆದು ನೋಡುವುದಾದರೆ ಅತಿಯಾಗಿ ನಾವು ದುಃಖ ಅನುಭವಿಸಿದ್ದು ಮಾತನಾಡಬಾರದಂತಹ ಸಂದರ್ಭದಲ್ಲಿ ಮಾತನಾಡಿದ ಕಾರಣದಿಂದ ಆಗಿರಬಹುದು. ಆದ್ದರಿಂದ ಮೌನ ಎಂಬುದು ನಮ್ಮ ಜೀವನದ ಒಂದು ಅಸ್ತ್ರವಾಗಿರಬೇಕು. ಯಾವ ಸಂದರ್ಭದಲ್ಲಿ ನಾವು ಮೌನವಾಗಿರಬೇಕೋ ಆ ಸಂದರ್ಭದಲ್ಲಿ ನಾವು ಮೌನವಾಗಿರಬೇಕು. ಯಾರದ್ದೇ ಜೀವನದಲ್ಲಿ ಮೌನ ವಹಿಸಿದ ಕಾರಣ ದುಃಖ ಅನುಭವಿಸಬೇಕಾದಂತಹ ಒಂದು ಅವಸ್ಥೆ ಬಂದಿರಲಿಕ್ಕಿಲ್ಲ. ಮಾತನಾಡಿದ ಕಾರಣ ದುಃಖ ಅನುಭವಿಸಿದಂತಹ ಅದೆಷ್ಟೋ ಕಥೆಗಳು ನಮ್ಮ ಮುಂದೆ ಇದೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಹಿಕ್ಮತ್ತಾಗಿ ಮೌನವನ್ನು ವಹಿಸಬೇಕು. ಯಾವ ಸಂದರ್ಭದಲ್ಲಿ ನಾವು ಮೌನವಾಗಿರಬೇಕೋ ಆ ಸಂದರ್ಭದಲ್ಲಿ ನಾವು ಮೌನವಾಗಿರಬೇಕು. ಯಾವ ಸಂದರ್ಭದಲ್ಲಿ ನಾವು ಮಾತನಾಡಬೇಕೋ ಆ ಸಂದರ್ಭದಲ್ಲಿ ನಾವು ಮಾತನಾಡಬೇಕು. ಇದು ಒಂದು ಅತಿ ದೊಡ್ಡ ಪ್ರತಿಫಲವಿರುವಂತಹ ಒಂದು ಸತ್ಕರ್ಮವಾಗಿದೆ. ಅಸ್ವಂತು, ನೀವು ಮೌನ ವಹಿಸುವುದು ಎಂಬುದು. ಕೆಲವೊಮ್ಮೆ ನಾವು ಆ ಒಂದು ಸಂಗತಿಯನ್ನು ಮಾಡಿರಲಿಕ್ಕಿಲ್ಲ, ಎಲ್ಲರೂ ಕೂಡ ನಮ್ಮ ಮೇಲೆ ಆರೋಪಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಮಾತನಾಡುವುದರಿಂದ ಸಮಸ್ಯೆಗಳು ಜಾಸ್ತಿ ಆಗುವುದಾದರೆ ಅಲ್ಲಿ ಹಿಕ್ಮತ್ತಿನೊಂದಿಗೆ ನಾವು ಮೌನ ವಹಿಸಬೇಕು. ಕೆಲವೊಮ್ಮೆ ಆ ಮೌನ ವಹಿಸಿದ ಕಾರಣ ಆ ಸಂದರ್ಭದಲ್ಲಿ ನಮಗೆ ದುಃಖ ಬರಬಹುದು, ಆದರೆ ಮತ್ತೆ ಒಂದು ದಿನ ಎಲ್ಲರೂ ಕೂಡ ಆ ಒಂದು ಸತ್ಯ ತಿಳಿಯುತ್ತದೆ. ಕಾರಣ ಸತ್ಯ ಅದು ಯಾವತ್ತೂ ಕೂಡ ತಿರುಗಿ ನಮ್ಮ ಮುಂದೆ ಬರುವಂತಹ ಒಂದು ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ಅವತ್ತು ನಾವು ಮೌನ ವಹಿಸಿದಂತಹ ಕಾರಣದಿಂದಾಗಿ ನಾವು ಸಂತೋಷ ಪಡುವಂತಹ ಒಂದು ದಿವಸ ಬರಲಿದೆ. ಆದ್ದರಿಂದ ಅಸ್ವಂತು ಹಿಕ್ಮತುನ್ ವ ಕಲೀಲುನ್ ಫಾಯಿಲುಹು, ಆ ಕಲೀಲು ಫಾಯಿಲ್ನಲ್ಲಿ ನಾವು ಸೇರಬೇಕು. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ನಾವು ಪ್ರತಿಯೊಬ್ಬರೂ ಕೂಡ ಚಿಂತಿಸಬೇಕಾದದ್ದು, ನನ್ನ ಮಾತಿನಿಂದ ಯಾರಿಗೂ ಕೂಡ ನೋವಾಗಬಾರದು. ನನ್ನ ಜೀವನದಲ್ಲಿ ನಾನು ಯಾವತ್ತಾದರೂ ಯಾವುದಾದರೂ ಒಂದು ಸಂಗತಿಯಲ್ಲಿ ಮಾತನಾಡಿದ ಕಾರಣ ನನ್ನ ಗೆಳೆಯನಿಗೆ ಅಥವಾ ಆ ವ್ಯಕ್ತಿಗೆ ನೋವಾಗಿದೆ ಎಂಬಂತಹ ಒಂದೇ ಒಂದು ಸಂಗತಿಯೂ ಕೂಡ ನಮ್ಮ ಜೀವನದಲ್ಲಿ ಇರಬಾರದು. ಆ ರೀತಿ ನಾವು ನಮ್ಮ ಮಾತನ್ನು, ನಮ್ಮ ಮೌನವನ್ನು ನಾವು ವಹಿಸೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.